ಸಚಿವ ಸಂಪುಟ ರಚನೆಯಾಗಬೇಕು. ಡಿ.ಕೆ. ಶಿವಕುಮಾರ್ ಅವರದ್ದೊಂದು ಪಟ್ಟಿ, ಸಿದ್ದರಾಮಯ್ಯನವರದ್ದೊಂದು ಪಟ್ಟಿ, ಅಂತಿಮವಾಗಿ ಹೈಕಮಾಂಡ್ನ ಕೆಲವು ಹೆಸರುಗಳು ಎಲ್ಲ ಅಳೆದು ತೂಗಿ ಸುಮಾರು 10 ಜನ ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನುವ ಲೆಕ್ಕಾಚಾರ ಇದೆ. ಅದರ ಚರ್ಚೆಗೆ ಇವತ್ತು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಖಾಸಗಿ ವಿಮಾನದಲ್ಲಿ ಒಟ್ಟೊಟ್ಟಿಗೆ ದಿಲ್ಲಿಗೆ ಹೋದರು. ಮೊದಲ ಸುತ್ತಿನಲ್ಲಿ 10 ಜನ ಡಿ.ಕೆ. ಶಿವಕುಮಾರರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸಮುದಾಯದ ನಾಯಕರುಗಳು. ಉಳಿದಂತೆ ಸಚಿವ ಸಂಪುಟ ವಿಸ್ತರಣೆ, ಪೂರ್ತಿ ವಿಸ್ತರಣೆ ರಾಜ್ಯಸಭಾ ಚುನಾವಣೆಗಳ ಮುಗಿದ ಮೇಲೆ ಅಂತ ಸುದ್ದಿ ಇದೆ. ಹಾಗಾದ್ರೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋರು ಯಾರು? ಈ ಹಿಂದೆ ಇದ್ದಂಥ ಯಾರನ್ನ ಮುಂದುವರಿಸ್ತಾರೆ, ಯಾರನ್ನ ಕೈ ಬಿಡ್ತಾರೆ? ಹೊಸ ಮುಖಗಳ ಫ್ರೆಶ್ ಸಚಿವ ಸಂಪುಟ ಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ? ಉಪಮುಖ್ಯಮಂತ್ರಿಗಳ ಇರ್ತಾರಾ, ಇರೋದಿಲ್ವಾ? ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಉಪಮುಖ್ಯಮಂತ್ರಿಗಳನ್ನ ಮಾಡುವ ಮನಸ್ಸು ಹೈಕಮಾಂಡ್ಗಿಲ್ಲ. ಸಮನ್ವಯ ಸಮಿತಿ ಅಥವಾ ಕೋರ್ ಕಮಿಟಿ ರೀತಿಯದ್ದೇನಾದ್ರೂ ಇರುತ್ತ. ಎಲ್ಲವೂ ದೆಹಲಿಯ ಚರ್ಚೆಯಲ್ಲಿ ಡಿಸೈಡ್ ಆಗ್ತವೆ. ಜಾತಿವಾರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಪಡೆಯೋದಕ್ಕೆ ಹಲವರ ಪೈಪೋಟಿ ನಡೀತಾ ಇದೆ. ಎಸ್ಸಿ ಅಥವಾ ಎಸ್ಟಿ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯಿಸ್ತಾ ಇದ್ದಾರಂತೆ. ಡಿಸಿಎಂಗಳಿರೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರು ಒತ್ತಾಯಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ 6 ಜನ ನಾಯಕರ ಮಧ್ಯೆ ಒಂದು ಪೈಪೋಟಿ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರ್, ಶಿವರಾಜ ತಂಗಡಗಿ, ಅಪ್ಪಾಜಿ ನಾಡಗೌಡ, ಈಶ್ವರ ಖಂಡ್ರೆ, ಹರಿಪ್ರಸಾದ್, ಎಲ್ಲರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳೇ. ಈ 1 ಮ್ಯಾನ್ 1 ಪೋಸ್ಟ್ ಅನ್ನುವ ರೂಲು ಸತೀಶ್ ಜಾರಕಿಹೊಳಿ ಥರದವರಿಗೆ ಅಸಮಾಧಾನವನ್ನುಂಟು ಮಾಡಿದೆ. ಮಂತ್ರಿಗಿರಿ ಮತ್ತು ಪಕ್ಷದ ಅಧ್ಯಕ್ಷ ಸ್ಥಾನ ಎರಡನ್ನೂ ಬಯಸ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.